ನನ್ನ ಹೆಸರು ಕಮಲ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮದುವೆ ನಡೆಯುತ್ತದೆ. ಅದಕ್ಕೆ ದೂರದ ಸಂಬಂಧಿಕರೆಲ್ಲ ಮನೆಗೆ ಬಂದಿದ್ದಾರೆ. ಅಣ್ಣನ ಮದುವೆ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಅಪ್ಪ ಅಮ್ಮ ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ನನಗೂ ಮನೆಯಲ್ಲಿ ಕೆಲಸ, ಯಾಕಂದ್ರೆ ಮನೆ ತುಂಬ ನೆಂಟರು ಇರುವಾಗ ಎಲ್ಲರಿಗೂ ಕೆಲಸ ಬರುತ್ತೆ. ಅಣ್ಣ ಮದುವೆ ಆದಮೇಲೆ ಅತ್ತಿಗೆ ಮನೆಗೆ ಬರ್ತಾರೆ. ಎಲ್ಲರೂ ಸಂಬಂಧಿಕರು ಹೋಗ್ತಾರೆ, ಆದರೆ ಕೆಲವು ಸಂಬಂಧಿಕರು ಉಳಿಯುತ್ತಾರೆ. ಅದರಲ್ಲಿ ತಾತ ಅಜ್ಜಿನೂ ಉಳಿಯುತ್ತಾರೆ. ಅಣ್ಣ ಅತ್ತಿಗೆ ಮದುವೆ ಆದ ಮೇಲೆ ಅವರಿಬ್ಬರು ಅವರ ಲೋಕದಲ್ಲಿ ಇರುತ್ತಾರೆ. ಅವರಿಬ್ಬರ ಹಸಿ ದೃಶ್ಯಗಳನ್ನು ನಾನು ನೋಡುತ್ತೇನೆ. ನನಗೆ ಅವರು ನೋಡಿದ ಮೇಲೆ ಕುತೂಹಲ ಜಾಸ್ತಿಯಾಗಿದೆ. ಅವರು ರಾತ್ರಿಯೆಲ್ಲ ಏನು ಮಾಡ್ತಾರೆ ಅಂತ ತಿಳ್ಕೋಬೇಕು ನಾನು. ಅದಕ್ಕೆ ನಾನು ಅವರಿಗೆ ಗೊತ್ತಿಲ್ಲದ ಹಾಗೆ ನಾನು ಅವರನ್ನು ನೋಡುತ್ತೇನೆ. ಅವರು ಇಬ್ಬರು ಈಗಷ್ಟೇ ಮದುವೆಯಾದವರು, ಗಂಡ ಹೆಂಡತಿ. ಅತ್ತಿಗೆ ನಾಚುತ್ತಿದ್ದಾರೆ, ಅಣ್ಣ ಸಮಾಧಾನ ಮಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಅಣ್ಣ ತನ್ನ ಕಾರ್ಯ ಸಾಧನೆಯಲ್ಲಿ ಯಶಸ್ವಿ ಆಗ್ತಾನೆ. ನಾನು ಅದನ್ನು ಕಣ್ಣು ತುಂಬಿ ನೋಡಿದ ಮೇಲೆ ನನ್ನ ಕೋಣೆಗೆ ಬಂದು ನಾನು ಹೀಗೆ ಮಾಡುತ್ತಾರೆ ಎಂದು ತಿಳಿದು ಅದನ್ನು ಪರೀಕ್ಷಿಸಬೇಕಲ್ಲ ಅಂತ ನಾನೇ ಕೈಯನ್ನು ಸುರಂಗದಲ್ಲಿ ನುಗ್ಗಿಸಲು ಪ್ರಯತ್ನ ಮಾಡುತ್ತೇನೆ. ನಾನು ಇದನ್ನು ಮಾಡುವಾಗ ಅಕಸ್ಮಾತಾಗಿ ತಾತ ರೂಮಿಗೆ ಬರುತ್ತಾರೆ ಮತ್ತು ಅದನ್ನು ಅವರು ನೋಡುತ್ತಾರೆ. ಇದೇನು ಮಾಡುತ್ತಿದ್ದೀಯಾ ನೀನು ಎಂದು ಗದರಿಸುತ್ತಾರೆ. ನಾನು ಗಾಬರಿಯಿಂದ ಏನೂ ಇಲ್ಲ ತಾತ ಎಂದು ಏನೋ ಉತ್ತರ ನೀಡಿ ತಪ್ಪಿಸಿಕೊಳ್ಳಲು ಹೋದೆ. ಆದರೆ ತಾತನ ಹತ್ತಿರ ನಾನು ಸಿಕ್ಕಾಕಿಕೊಂಡಿದ್ದೇನೆ. ಅದಕ್ಕೆ ತಾತ ಹೇಳುತ್ತಾರೆ, ನೀನು ಏನು ಮಾಡಲು ಹೋಗಿದ್ಯಾ ಅಂತ ನನಗೆ ಗೊತ್ತಿದೆ, ಆದರೆ ನೀನು ಮಾಡ್ತಿರೋದು ತಪ್ಪು. ನಾನು ನಿನಗೆ ಹೇಗೆ ಮಾಡಬೇಕು ಎಂದು ಹೇಳಿಕೊಡುತ್ತೇನೆ. ಬೇಡ ತಾತ, ಇವಾಗಲೇ ನನಗೆ ಇದನ್ನು ಕಲಿಯೋ ಆಸಕ್ತಿ ಇಲ್ಲ. ಇಲ್ಲ, ನಿನಗೆ ಕುತೂಹಲ ಜಾಸ್ತಿ ಇದೆ, ನಾನು ನಿನಗೆ ಹೇಳಿಕೊಡ್ತೇನೆ. ನಾನು ಬೇಡವೆಂದರೂ ತಾತ ಬಲವಂತ ಮಾಡಿ ನನಗೆ ಹೇಳಿಕೊಟ್ಟರು. ಅವರ ಮುಖದಲ್ಲಿ ಏನೋ ಖುಷಿ, ಆದರೆ ನನಗೆ ಇದು ಇಷ್ಟವಿಲ್ಲದ್ದು. ತಾತ ಪ್ರತಿದಿನ ರಾತ್ರಿ ಬಲವಂತ ಮಾಡಿ ನನಗೆ ಇದನ್ನು ನೀನು ಸಹಿಸಿಕೋ ಎಂದು ನಾನು ನಿಮ್ಮ ಅಮ್ಮನ ಹತ್ತಿರ ಹೇಳುವುದಿಲ್ಲ ಅಂತ ಹೇಳಲು ಶುರು ಮಾಡಿದರು. ನಾನು ಅಪ್ಪ ಅಮ್ಮನಿಗೆ ಗೊತ್ತಾದರೆ ಏನು ಕತೆ ಅಂತ ಹೇಳಿ ಒಪ್ಪಿಕೊಂಡೆ. ಆದರೆ ತಾತ ಪ್ರತಿದಿನ ನನ್ನ ಕೋಣೆಗೆ ಬರುತ್ತಿರುವುದನ್ನು ನನ್ನ ತಾಯಿ ಗಮನಿಸಿದರು. ಒಂದು ರಾತ್ರಿ ತಾತ ಬರುವಾಗ ಅಮ್ಮ ಜೋರು ಮಾಡಿ ಏನೆಂದು ವಿಚಾರಿಸಿದರು. ಅಮ್ಮನಿಗೆ ಏನೋ ತಪ್ಪು ನಡೆಯುತ್ತದೆ ಎಂದು ಗೊತ್ತಾಯಿತು. ಅಪ್ಪನ ಹತ್ತಿರ ವಿಷಯವನ್ನು ಹೇಳಿದರು ಮತ್ತು ತಾತ ಅಜ್ಜಿಯನ್ನು ಮನೆಯಿಂದ ಹಟ್ಟಿದರು. ಇನ್ಯಾವತ್ತೂ ನೀವು ಈ ಮನೆಗೆ ಬರಬೇಡಿ ಎಂದು ತಾಕೀತು ಮಾಡಿ ಅಲ್ಲಿಂದ ಕಳಿಸಿದರು. ಮತ್ತು ಅಮ್ಮ ಕೇಳಿದರು, ಏನಾದರೂ ಆಯಿತೇ ಎಂದು. ನಾನು ಅಮ್ಮನ ಹತ್ತಿರ ಏನನ್ನೂ ಹೇಳಲಿಲ್ಲ, ಯಾಕಂದರೆ ಅಮ್ಮ ಬೇಜಾರಾಗ್ತಾರೆ ಅಂತ. ಆದರೆ ಅಮ್ಮ ಹೇಳಿದರು, ನೀನು ಅಮ್ಮನ ಹತ್ತಿರ ಎಲ್ಲವನ್ನು ಹೇಳಿಕೊಳ್ಳಬೇಕು. ಹೌದು, ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಅಮ್ಮನ ಹತ್ತಿರ ಹೇಳಬೇಕಾಗಿತ್ತು ಅಂತ. ಆದರೆ ಅಮ್ಮ ಬೈತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ತಪ್ಪು. ಹೌದು ಸ್ನೇಹಿತರೆ, ನಮಗೆ ಎಂಥ ಕಷ್ಟ ಬಂದರೂ ನಾವು ತಂದೆ ತಾಯಿ ಹೇಳಬೇಕು. ನಾವು ಮಾಡುವುದೇ ಅದೇ ತಪ್ಪು. ಹೇಳದೆ ಇನ್ಯಾವುದೋ ಸಂಕಷ್ಟಕ್ಕೆ ಸಿಕ್ಕಾಕಿಕೊಳ್ಳುತ್ತೇವೆ. ನಾನು ಅಂತ ಕಷ್ಟಕ್ಕೆ ಸಿಕ್ಕಾಕಿಕೊಂಡೆ, ಆದರೆ ಹೆಚ್ಚು ದಿನ ಕಷ್ಟದಲ್ಲಿ ಸಿಲುಕಲಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.